2020 ನಾ ಗೆಲ್ಲಿಸೋದು ಅಂತ ಹೇಳ್ಕೊಳ್ಳಿಕ್ಕೆ ಹೈಕಮಾಂಡ್ ಮುಂದೆ ಇದನ್ನು ಡ್ಯಾಮೇಜ್ ಮಾಡೋ ಸಲುವಾಗಿ ಆದರೂ ಈ ವಿಷಯವನ್ನು ಆದಷ್ಟು ಸೆಂಟ್ರಲ್ ಮುಂದೆ ವ್ಯಕ್ತಿತ್ವ ತೋರಿಸೋವಾಗಿ ಆದರೂ ಬರಬೇಕಾಗಿತ್ತು. ಅಜ್ಜ ಮಗ ಮೊಮ್ಮಗ 3 ಮಂದಿ ಬಂದು ಪ್ರಚಾರ ಮಾಡಿದ್ರು. ಹೌದು ನಮ್ಮಿಂದ ಆಯ್ತಪ್ಪ, ಇದು ಒಂದೇಳಿ ಗೆದ್ದರೆ ಸಪೋಸ್ ಸೋತ್ರಂತೆ ಅವರೊಬ್ಬರದಲ್ಲಿ ಸೋತಿಲ್ಲ, ನಾವು ಹೋದ್ವಿ ಹೇಳಿದ್ವಿ ಆಗಲಿಲ್ಲ ಅಂತೇಳಿ ಬರ್ತದಲ್ಲ. ಇದು ರಾಜಕೀಯ ಗೊತ್ತಿಲ್ವ ಅವ್ರಿಗೆ, ನಮ್ಮ ಕುಮಾರಸ್ವಾಮಿಗಳಿಗೆ ಇಲ್ಲಿವರೆಗೆ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದರೆ ಅವರಲ್ಲಿ ಅಸ್ತಿತ್ವ ಇಲ್ಲ. ಅಂದ್ರೆ ವಿಜಯಪುರದಲ್ಲೇ ಅಸ್ತಿತ್ವದ ಅಂತೇಳಿ 25ನೇ ವರ್ಷ ಜಬರ್ದಸ್ತಿ ಮಾಡಿದರು, ಏನೇನೋ ಮಾಡಿದರು. ವಿಜಯಪುರ ಮತ್ತು ಬಾಗಲಕೋಟೆ ಅಲ್ಲೇ ಸಮೀಪ ಅಲ್ರಿ, ಆಸ್ಪಾಸ್. ಬಾಗಲಕೋಟೆಯಲ್ಲೂ JDS ಸಪೋರ್ಟರ್ಸ್ ಇದ್ದಾರೆ. ಅದೇ ಆಗ್ರಿ ಸ್ವತಃ ಇವತ್ತು ಟಿಕೆಟ್ ಏನು ದಾವಣಗೆರೆ ಕೊಡಿಸಿದಾರಲ್ಲ, ಆ ವ್ಯಕ್ತಿ ಯಾರು ಅವರು? JDS ಅವರು ಮೂಲತಃ BJP ಕೊಟ್ಟಿದ್ದು. ಅದನ್ನೆಲ್ಲ ಕೊಡಿಸಿದ್ರು, ಮತ್ತು ಪ್ರಚಾರ ಬರಬೇಕಲ್ಲ, ಅದಕ್ಕೆ ಯಾಕೆ ಬಂದಿಲ್ಲ ಅಂದ್ರೆ ಹೇಳ್ತೀನಿ ಮುರಿದು ಬಿತ್ತ ಅಂತ ಒಂದು ಸಂಕ್ಷಿಪ್ತ ಪ್ರಶ್ನೆ. ಮುರಿದು ಬಿದ್ದದೋ ಕೂಡಿದನೋ ಅದು ಬೇರೆ ವಿಷಯ. ಆದರೆ ಇದು ಜನ ಮಾತಾಡ್ತಾ ಇದ್ದಾರೆ, ಇದು ಕೇಳ್ತಾ ಇದ್ದಾರೆ. ಇರಬೇಕಾಗಿತ್ತು, ಬರಬೇಕಾಗಿತ್ತು, ತಮ್ಮ ಒಂದು ಶಕ್ತಿನ ಹೆಚ್ಚು ಮಾಡ್ಕೋಬೇಕಾಗಿತ್ತು. ಬಂದಲ್ಲ 2022 ಅನ್ನೋದ್ರಾಗ ಬರ್ತದೆ. ದಿನಗಳು ಹೋಗೋದ್ರಿ ಎಷ್ಟು ಹೋದ್ರಿ. ನಾನು ಹಲವು ಸಲ ಮಾತನ್ನು ಹೇಳ್ತಾ ಇದ್ದೀನಿ, ಹೊಟ್ಟೆ ತುಂಬ ಊಟ ಹಾಕಂತೂ ಮಾಡಿದ್ದೆ, ಮೈ ತುಂಬ ಬಟ್ಟಿದ್ರೆ ದಿನಗಳು ಹೋಗಿ ಗೊತ್ತಾಗಂಗಿಲ್ಲ. ಚಿಂತೆ ಮಾಡೋದಿರೋವಾಗ, ಚಿಂತೆ ಮಾಡೋವಾಗ ಯಾವ ಇದ್ದರೂ ಎಲ್ಲ ಇದ್ದೇ ಇರ್ತದೆ. ಕೊಡೋಕ್ಕಿದ್ದವಾಗ ಮತ್ತೆ ಅವಾಗ ಏನೋ ಮತ್ತೆ ಬೇರೆ ಚಿಂತೆ ಇರ್ತಾವೆ. ಆ ಮತ್ತೆ ಅದು ಮನುಷ್ಯರಿಗೆ ನೀಡಿ ಯಾವುದಪ್ಪ ಅಂದ್ರೆ ಊಟ, ನಿದ್ದೆ, ಬಟ್ಟೆ, ವಸತಿ. ಸರ್ವದೈ ಮಾತು ಹೇಳ್ತಾನೆ.